ನೀವು ಇದರಲ್ಲಿ ಸೇರಿಸ್ಕೋಬಾರ್ದು, ಅದನ್ನು ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಸೇರಿಸ್ಕೊ, ಚೆನ್ನಾಗಿರುತ್ತೆ ಈ ಥರ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಚಿಕನ್ ಲಿವರ್ ರೆಸಿಪಿ ಮಾಡ್ತಾಯಿದ್ದೇವೆ ನೋಡಿ. 1.5 kg ಚಿಕನ್ ಲಿವರ್ ತಗೊಂಡಿದ್ದೇನೆ, 2 ದೊಡ್ಡ ಆನಿಯನ್, 2 ಗ್ರೀನ್ ಚಿಲ್ಲಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಆನಿಯನ್, 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು 20 ಎಸಳು ಕರಿಬೇವು. ಚಿಕನ್ ಲಿವರ್ ಸುಕ್ಕಕ್ಕೆ ನಾನು 20 ಮೆಣಸು ತಗೊಂಡಿದ್ದೇನೆ, ಅರ್ಧ ಸ್ಪೂನ್ ಕರಿಮೆಣಸು, 1 ಸ್ಪೂನ್ ಜೀರಿಗೆ, 2 ಸ್ಪೂನು ಕೊತ್ತಂಬರಿ ಬೀಜ, 8 ಎಸಳು ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅರಿಶಿಣ ಪೌಡ್ರು, ಅರ್ಧ ಕಪ್ ಕಾಯಿ ತುರಿ. ಚಿಕನ್ ಐಟಮ್ ತಿಂದು ಸಾಕಾಗಿರುತ್ತಲ್ಲ, ಅದಕ್ಕೊಂದು ಸ್ಪೆಷಲ್ ಆಗಿ ನಾನಿವತ್ತು ಚಿಕನ್ ಲಿವರ್ ರೆಸಿಪಿ ಮಾಡೋಣ ಅಂತ. ಇದನ್ನು ಒಂದ್ಸರಿ ನಾವು ಮಾಡಿದರೆ ಪದೇ ಪದೇ ಮಾಡ್ಕೋಬೇಕಂತ ಆಸೆ ಆಗುತ್ತೆ. ಅದಕ್ಕೋಸ್ಕರ ಹೊಸ ರೆಸಿಪಿ ನಾನು ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಚಿಕನ್ ಲಿವರ್ಗೆ ನಾನು ಇದಷ್ಟು ಐಟಮ್ ನಾನು ಹುರ್ಕೊಂಡು ಬರ್ತೇನೆ. ಚಿಲ್ಲಿಯನ್ನು ಹುರ್ಕೊಳ್ಳೋಣ. ಸ್ವಲ್ಪ ಕಾಯಬೇಕು, ಸ್ವಲ್ಪ ರೋಸ್ಟರ್ ಆಗಬೇಕು, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಚಿಲ್ಲಿ ಒಂದು 20 ತಗೊಂಡಿದ್ದೇನೆ. ಇವಾಗ ಇದಾಗಿದೆ ಚಿಲ್ಲಿ. ಇವಾಗ ಕೊತ್ತಂಬರಿ ಎಲ್ಲ ಹಾಕಿದ್ದೇವೆ, ಜೀರಿಗೆ ಎಲ್ಲ. ಕೊತ್ತಂಬರಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಜೀರಿಗೆ ಕರಿಬೇವು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇವಾಗ ಹುರ್ಕೊಂಡೆಲ್ಲ ರೆಡಿಯಾಗಿದೆ. ಇದನ್ನೆಲ್ಲ ಮಿಕ್ಸ್ ಜಾರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಬರ್ತೇನೆ. ಇವಾಗ ನಾನು ಚಿಕನ್ ಲಿವರನ್ನು ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ತಗೊಂಬರ್ತೇನೆ. ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದು ಕಡೆ ಬಾಣಲೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ ನೋಡಿ. ನೀರು ಕುದೀತಾ ಉಂಟಲ್ಲ, ಹಬೆ ಎಲ್ಲ ಬಂದುಬಿಟ್ಟಿದೆ. ಇವಾಗ ಇದಕ್ಕೆ ನಾನು ಅದು ಗೀಝರ್ಡನ್ನು ಹಾಕ್ಕೊಳ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ನಾವು ಈ ಥರನೇ ರೆಡಿ ಮಾಡೋದು ಚಿಕನ್ ಲಿವರು ರೆಸಿಪಿಯನ್ನು. ಯಾಕೆಂದರೆ ಇದರಲ್ಲಿ ಸ್ಮೆಲ್ ಏನಾದರೂ ಇದ್ದರೆ ಅದು ಕುದಿಯುವಾಗೆಲ್ಲ ಹೋಗ್ಬಿಡುತ್ತೆ. ಇದರ ನೀರನ್ನು ನಾವು ಸೇರಿಸ್ಕೊಳ್ಳಲ್ಲ. ಇದರ ನೀರನ್ನು ನಾನು ಚೆಲ್ಬಿಟ್ಟು ಆಮೇಲೆ ಅದನ್ನು ಬಿಡಿಯಾಗಿ ತೆಗೆದುಕೊಟ್ಕೊಂಡು ನಾವು ಇದು ಉಪ್ಪು ಹಾಕ್ತೇವೆ. ಇದಿಷ್ಟು ಇವಾಗ ಬಾಯ್ಲ್ ಆಗಬೇಕು. ಆಮೇಲೆ ಇದಕ್ಕೆ ಲಿವರನ್ನು ಸೇರಿಸ್ಕೊಳ್ಳೋಣ. ಯಾಕೆಂದರೆ ಸ್ವಲ್ಪ ಇದು ಗಟ್ಟಿದೆ ಅಲ್ಲ, ಸ್ವಲ್ಪ ಫಾಸ್ಟಾಗಿ ಬೇಯಬೇಕು. ಆಮೇಲೆ ಸೆಕೆಂಡಿಗೆ ಲಿವರನ್ನು ಸೇರಿಸ್ಕೊಂಡು ಒಟ್ಟಿಗೆ ಬಾಯ್ಲ್ ಮಾಡ್ತೇವೆ. ಆಮೇಲೆ ಮಸಾಲೆ ಇದಕ್ಕೆ ಹಾಕೋಕ್ಕಿಲ್ಲ, ಸಪ್ರೇಟ್ ಆಗಿದೆ ಎಲ್ಲ. ಅದಾದಮೇಲೆ ಬಾಯ್ಲ್ ಆದಮೇಲೆ ಅದನ್ನು ನೀರು ತೆಗೆದುಬಿಟ್ಟು ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋಣ. ಇದೊಂದು 2 ನಿಮಿಷ ಬೇಯಿದರೆ ಸಾಕು. ಇವಾಗ ಮುಚ್ಚಿಡ್ತೇವೆ ನಾವು. ಇವಾಗ 2 ನಿಮಿಷ ಆಯಿತು. ನೋಡೋಣ ಹೇಗೆ ಆಗಿದೆ ಅಂತ. ನೋಡಿ ಕುದೀತಾ ಉಂಟು. ಇವಾಗ ಇದಕ್ಕೆ ನಾನು ಲಿವರನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದನ್ನು 2 ನಿಮಿಷ ಬಿಡ್ತೇನೆ, ಮುಚ್ಚಿಡೋಣ. ಇವಾಗ 2 ನಿಮಿಷ ಆಯಿತು. ಸರಿಯಾಗಿ ಕುದೀತಾ ಉಂಟಲ್ಲ. ಇದನ್ನು ನಾವು ನೀರನ್ನು ಸೋಸ್ಕೊಳ್ಳೋಣ. ಇದನ್ನು ನೀರನ್ನು ನಾನು ಸೇರಿಸ್ಕೊಳ್ತಾ ಇಲ್ಲ, ಅದೆಲ್ಲ ಅದರ ಸ್ಮೆಲ್ ಬಿಟ್ಟಿರುತ್ತಲ್ಲ, ಅದಕ್ಕೆ ನಾನು ಚೆಲ್ಕೊಳ್ತೇನೆ. ಇವಾಗ ಕಡಾಯಿ ಇಟ್ಕೊಂಡಿದ್ದೇನೆ. ಕಡಾಯಿಗೆ ಆಯಿಲ್ ಸೇರಿಸ್ಕೊಳ್ಳೋಣ. 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ ನಾನು. ಕರಿಬೇವನ್ನು ಸೇರಿಸ್ಕೊತಿದ್ದೇನೆ. 4 ಪಲಾವ್ ಎಲೆಯನ್ನು ಸೇರಿಸ್ಕೊಂಡಿದ್ದೇನೆ. ಅದನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆಯೇ ನಾನು ನೀರುಳ್ಳಿಯನ್ನು ಸೇರಿಸ್ಕೊಳ್ತಿದ್ದೇನೆ. ದೊಡ್ಡ ಈರುಳ್ಳಿಯನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ ನಾವು ಜಾಸ್ತಿ ಈರುಳ್ಳಿ ತಗೊಂಡು ಚೆನ್ನಾಗಿರುತ್ತೆ. ಯಾವಾಗಲೂ ಚಿಕನ್ ಮೀನ್ ಐಟಮ್ ತಿಂದು ಸಾಕಾಗಿರುವವರಿಗೆ ಇದೊಂದು ಸಿಂಪಲ್ ಆಗಿರುವ ರೆಸಿಪಿ. ನಮ್ಮ ಮನೇಲೆಲ್ಲರೂ ಇಷ್ಟಪಡ್ತಾರೆ ಚಿಕನ್ ಲಿವರ್ದು. ಅದಕ್ಕೆ ನಿಮ್ಗೊಂದ್ಸರಿ ತೋರಿಸ್ಕೊಡೋಣ ಅಂತ ಹೇಗೆ ಮಾಡೋದಂತ. ನೀವು ಒಂದ್ಸರಿ ನೋಡಿಕೊಂಡು ನೀವು ನೆಕ್ಸ್ಟ್ ಮಾಡ್ಬೋದಂತ ನನ್ನ ಅನಿಸಿಕೆ.
ನೀರಿನ ಬೇಯಬೇಕು, ಕಲರ್ ಬರಬೇಕು. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ಲ ಈರುಳ್ಳಿದು. ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ನಾನು ಟೊಮೆಟೊವನ್ನು ಸೇರಿಸ್ಕೊಳ್ತಿದ್ದೇನೆ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ಕೊಂಡಿದ್ದೇನೆ. ನಾನು ಅವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೇನಲ್ಲ, ಇವಾಗ ಮಸಾಲವನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಿದ್ದೇನೆ. ನಿಮ್ಗೆ ಹುಣಸೆಹಣ್ಣು ಬೇಡ ಅಂತಾದರೆ ಲೆಮನ್, ಅರ್ಧ ಲೆಮನನ್ನು ಸೇರಿಸ್ಕೋಬೋದು. ಸ್ವಲ್ಪ ಖಾರವಾಗಿರಬೇಕು ಲಿವರ್ ಸುಕ್ಕ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ನಾನು. ಆವಾಗ ಬೇಯಲಿಕ್ಕೆ ಸ್ವಲ್ಪ ಹಾಕಿದ್ದೇನೆ ನಾನು, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ನಾವು ಲಿವರ್ ಮತ್ತು ಗಿಜರನ್ನು ಸೇರಿಸ್ಕೊಳ್ಳೋಣ. ನಮಗೆ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೇನಲ್ಲ, ಅದನ್ನು ಸೇರಿಸ್ಕೊಂಡಿದ್ದೇನೆಲ್ಲ. ಈಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದರಲ್ಲಿ ಸೇರಿಸ್ಕೋಬಾರ್ದು, ಅದನ್ನು ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಸೇರಿಸ್ಕೊ, ಚೆನ್ನಾಗಿರುತ್ತೆ. ಈ ಥರ ಹಾಕೊಂಡು ಒಂಥರ ಸ್ಮೆಲ್ ಥರ ಆಗುತ್ತೆ ಅದು ಲಿವರ್ ಮತ್ತು ಗಿಜರ್ಡ್ದು. ನಾನು ಈ ಥರ ಅದು ರೆಸಿಪಿ ಮಾಡೋದು. ನೀರಲ್ಲಿ ಹಾಕಿ ಬಾಯ್ಲ್ ನೀರು ಫಸ್ಟ್ ಇಟ್ಬಿಡೋದು, ಆಮೇಲೆ ಅದಕ್ಕೆ ಗಿಜರ್ಡ್, ಆಮೇಲೆ ಲಿವರ್ ಹಾಕ್ಬಿಟ್ಟು ಅದರ ನೀರನ್ನು ಚೆಲ್ಬಿಟ್ಟು ಈ ಥರ ಸೇರಿಸ್ಕೊಳ್ಳೋದು. ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಇವಾಗ ನಾನು 2 ನಿಮಿಷ ಮುಚ್ಚಿಡ್ತೇನೆ, ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಟಿರ್ತೇನೆ. ನೋಡಿ ಫ್ರೆಂಡ್ಸ್, 2 ನಿಮಿಷ ಆಯಿತು. ಇವಾಗ ಇದಕ್ಕೆ ನಾನು ಅರ್ಧ ಸ್ಪೂನ್ ಗರಂ ಮಸಾಲೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದಕ್ಕೆ ಲಾಸ್ಟಿಗೆ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಒಂದು 2 ನಿಮಿಷ ಇದರಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಯಾಕೆಂದರೆ ಹಸಿ ಕೋಕೋನಟ್ ಹಾಕಿರಿ ಅನ್ನು, ಅದಕ್ಕೋಸ್ಕರ ಸ್ವಲ್ಪ ಸ್ಮೆಲ್ ಹೋಗಲಿ ಅಂತ. ಇವಾಗ ಇದಾಗಿದೆ. ಇವಾಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ಇವಾಗ ಸೂಪರ್ ಆಗಿರುವ ಚಿಕನ್ ಲಿವರ್ ಸುಕ್ಕ ರೆಡಿ ಆಗಿದೆ. ನೋಡಿ ಚೆನ್ನಾಗಿ ಬಂದ್ಬಿಟ್ಟಿದೆ ಅಲ್ಲ. ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದ್ಸರಿ ಮಾಡಿದರೆ ಪದೇ ಪದೇ ಮಾಡ್ಕೊಂಡು ತಿಂತೀರ ನೀವು, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಆದರೆ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೇ ಟೇಸ್ಟ್. ಇದು ಸಪ್ಪೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಇದು ರೆಸಿಪಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನೀವು ಒಂದ್ಸಲ ಮಾಡ್ತಿರಲ್ಲ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.